ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಏನಪ್ಪಾ? ಈಗ ಕೊಲೆಯಾಗಿರುವಂತ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ಗಳನ್ನ ಕಳಿಸೋದು, ಅಶ್ಲೀಲ ಫೋಟೋಗಳನ್ನ ಕಳಿಸೋದೇ ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ತನಿಖೆಯಲ್ಲಿ ಗೊತ್ತಾಗಿದೆ. ಆತ ಏನೆಲ್ಲ ಮೆಸೇಜ್ ಮಾಡಿದ್ದ ಗೊತ್ತಾ? ಹಾಗಾದ್ರೆ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಗೆ ಬಾ, ನಿನಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತೀನಿ, ನಿನ್ನ ಸೌಂದರ್ಯಕ್ಕೆ ನಾನು ಫಿದಾ ಆಗಿದ್ದೇನೆ, ನಿನ್ನಷ್ಟು ರೂಪಿಸಿ ಯಾರೂ ಇಲ್ಲ ಬಿಡು, ಫೋಟೋದಲ್ಲೇ ಇಷ್ಟು ಸಖತ್ತಾಗಿದೆಯಾ, ಇನ್ನು ನಿನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ನಾನು ಬಹಳ ಖುಷಿಯಾಗಿ ಹೋಗ್ಬಿಡ್ತೀನಿ, ನಿನ್ನ ಫೋಟೋ ನೋಡ್ಕೊಂಡು ಹಸ್ತ ಮೈಥುನ ಮಾಡಿಕೊಂಡಿದ್ದೇನೆ, ಪವಿತ್ರ ಗೌಡಗೆ ಹಪಹಪಿಸಿದ್ದ ರೇಣುಕಾ ಸ್ವಾಮಿ, ನಿನ್ನ ನೋಡೋದಕ್ಕೆ ಪ್ರತಿ ತಿಂಗಳು ಬೆಂಗಳೂರಿಗೆ ಬರ್ತೇನೆ, ಅಶ್ಲೀಲ ಫೋಟೋ ಕಳುಹಿಸಿದ್ದಾನೆ, ವಿಡಿಯೋ ಕಳುಹಿಸಿದ್ದಾನೆ ವಿಕೃತ ಕಾಮಿ, ತನ್ನ ಬೆತ್ತಲೆ ಫೋಟೋ ಕಳಿಸಿ ಪವಿತ್ರ ಸಂಘಕ್ಕೆ ಹಾತೊರೆದಿದ್ದ ಕಾಮಿ, ಮರ್ಮಾಂಗದ ಫೋಟೋ ಜೊತೆಗೆ ಅಶ್ಲೀಲ ವಿಡಿಯೋವನ್ನ ಸೆಂಡ್ ಮಾಡಿದ್ದ ಪವಿತ್ರ ಗೌಡಗೆ ನಿರಂತರವಾಗಿ ಮೆಸೇಜ್ ಕಳಿಸಿದ್ದ ರೇಣುಕಾ ಸ್ವಾಮಿ. ಯಾರು ಕೂಡ ನೋಡಲು ಓದಲು ಸಾಧ್ಯವಾಗದಂತಹ ಮೆಸೇಜ್ಗಳು ಅವು. ಇನ್ಸ್ಟಾಗ್ರಾಮ್ ಮೆಸೆಂಜರ್ ಮುಖೇನ ಪವಿತ್ರಗೆ ನಿರಂತರವಾಗಿ ಈತ ಮೆಸೇಜ್ ಮಾಡ್ತಾ ಇದ್ದ. ಇದೇ ಕಾರಣಕ್ಕೇನೆ ಈತನನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಗಮನಿಸ್ತಾ ಇದೀವಿ ಎಷ್ಟು ಕೆಟ್ಟದಾಗಿ ಮತ್ತು ಬಹಳ ಅಸಹ್ಯವಾಗಿ ಇಲ್ಲಿ ಮೆಸೇಜ್ ಮಾಡಿರೋದು ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ. ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಗೆ ಬಾ, ನಿನಗೆ ಪ್ರತಿ ತಿಂಗಳು 10,000 ಕೊಡ್ತೀನಿ, ನಿನ್ನ ಸೌಂದರ್ಯಕ್ಕೆ ನಾನು ಫಿದಾ ಆಗಿದ್ದೇನೆ, ನಿನ್ನಷ್ಟು ರೂಪಿಸಿ ಯಾರೂ ಇಲ್ಲ, ಫೋಟೋದಲ್ಲೇ ಇಷ್ಟು ಸಖತ್ತಾಗಿದೆಯಾ, ಇನ್ನು ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ಬಹಳ ಖುಷಿಯಾಗಿ ಹೋಗ್ಬಿಡ್ತೀನಿ, ಫಿದಾ ಆಗಿ ಹೋಗ್ಬಿಡ್ತೀನಿ, ನಿನ್ನ ಫೋಟೋ ನೋಡ್ಕೊಂಡೆ ನನ್ನ ಹಸ್ತ ಮೈಥುನ ಮಾಡ್ಕೊಂಡೆ. ಪವಿತ್ರ ಗೌಡಗಾಗಿ ಹಪಹಪಿಸಿದ್ದ ಈ ರೇಣುಕಾ ಸ್ವಾಮಿ, ನಿನ್ನ ನೋಡೋದಕ್ಕೆ ಪ್ರತಿ ತಿಂಗಳು ಬೆಂಗಳೂರಿಗೆ ಬರ್ತೇನೆ, ನಾನು ನಿನ್ನನ್ನ ಸೇರಲು ಹಾತೊರಿತಾ ಇದ್ದೇನೆ ಅಂತ ಮೆಸೇಜ್ ಮಾಡಿದ್ದ. ಕೇವಲ ಮೆಸೇಜ್ ಅಲ್ಲ, ಅಶ್ಲೀಲ ಫೋಟೋ ಕಳಿಸಿದ್ದ, ವಿಡಿಯೋವನ್ನ ಕಳಿಸಿದ್ದ. ಈ ವಿಚಾರ ದರ್ಶನ್ ಗೊತ್ತಾಗಿ ಆತನನ್ನ ಕೊಲೆ ಮಾಡಲಾಗಿದೆ ಅಂತ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು.